ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಮೇ 5 ಮತ್ತು 6ನೇ ತಾರೀಕಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ಎಲ್ಲ ಕರೆಂಟ್ ಅಫೇರ್ಸು ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಎಷ್ಟು ಬೇಕೋ ಅಷ್ಟೇ ಮಾಹಿತಿನ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ಕನ್ನಡದಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ತರ್ತಾ ಇದೆ ಸ್ನೇಹಿತರೆ. ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಹಾಗೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಇದ್ರೂ ಸಹ ಕಾಮೆಂಟಲ್ಲಿ ತಿಳಿಸಿ. ಹಾಗಿದ್ರೆ ಮತ್ತೆ ತಡ ಶುರು ಮಾಡೋಣವಾ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋನ. ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ಇದು ಚೀತಾ ಕಾರಿಡಾರ್ಗೆ ಸಂಬಂಧಪಟ್ಟದ್ದಾಗಿದೆ ಸ್ನೇಹಿತರೆ. ಚೀತಾ ಕಾರಿಡಾರ್ಗೆ ಸಂಬಂಧಪಟ್ಟದ್ದಾಗಿದೆ. ಯಾಕೆ ನ್ಯೂಸಲ್ಲಿ ಇದೆ ಅಂತ ಹೇಳಿದ್ರೆ, ಭಾರತದ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳ ಭಾಗಿಯಾಗಿ ಈ ಒಂದು ಚೀತಾ ಕಾರಿಡಾರ್ ಯೋಜನೆಯನ್ನ ಸ್ಥಾಪನೆ ಮಾಡಲಾಯಿತು. ಮತ್ತೆ ಇದು ಯಾಕೆ ಇಷ್ಟು ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಸುಮಾರು 17,000 ಚದುರ ಕಿಲೋಮೀಟರ್ ಪ್ರದೇಶ ಈ ಚೀತಾ ಕಾರಿಡಾರ್ ಯೋಜನೆ ಹೊಂದಲಿದೆ. ಒಟ್ಟು ಯೋಜನೆಯ ವ್ಯಾಪ್ತಿ ಎಷ್ಟಪ್ಪ ಅಂತ ಹೇಳಿದ್ರೆ 17,000 ಚದುರ ಕಿಲೋಮೀಟರ್ ಈ ಚೀತಾ ಕಾರಿಡಾರ್ ಕವರ್ ಮಾಡುತ್ತೆ. ಎಲ್ಲೆಲ್ಲಿ ಕವರ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ 3 ರಾಜ್ಯಗಳಲ್ಲಿ. ಮೊದಲನೇದಾಗಿ ರಾಜಸ್ಥಾನ, ಉತ್ತರ ಪ್ರದೇಶ ಹಾಗೆ ಮಧ್ಯಪ್ರದೇಶದಲ್ಲಿ. ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ 3 ಸೇರಿ 17,000 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚೀತಾ ಕಾರಿಡಾರ್ ಯೋಜನೆ ಜರುಗಲಿದೆ. ಒಟ್ಟು ಈ 3 ರಾಜ್ಯಗಳನ್ನು ಸೇರಿ 27 ವಿವಿಧ ಜಿಲ್ಲೆಗಳು ಇಲ್ಲಿ ಒಳಗೊಂಡಿರುತ್ತೆ. 3 ರಾಜ್ಯ, 27 ಜಿಲ್ಲೆಗಳು, 17,000 ಚದುರ ಕಿಲೋಮೀಟರ್ ಈ ಯೋಜನೆಯ ವ್ಯಾಪ್ತಿಯಾಗಿದೆ. ಮತ್ತೆ ಈ ಚೀತಾ ಕಾರಿಡಾರ್ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿರುವಂತಹ ಸಂರಕ್ಷಿತ ಪ್ರದೇಶಗಳನ್ನ ಇದು ಸಂಪರ್ಕಿಸುತ್ತೆ ಅಥವಾ ಪರಸ್ಪರ ಸಂಪರ್ಕಿಸುತ್ತೆ. ಯಾವ್ದಪ್ಪ ಅದು ಪ್ರಮುಖ ಸಂರಕ್ಷಿತ ಪ್ರದೇಶಗಳಂತ ಹೇಳಿದ್ರೆ, ಶಹಾಬಾದ್, ಶೇರ್ಗಢ, ಮುಕೃಂದ, ಗಾಂಧಿ ಸಾಗರ, ಮಾಧವ್ ಮತ್ತು ರಣತಂಬೂರ್ ಸೇರಿದಂತೆ ಸುಮಾರು 17,000 ಚದುರ ಕಿಲೋಮೀಟರ್ ಯೋಜನೆಯ ವ್ಯಾಪ್ತಿಯಲ್ಲಿ ಇದು ಬರುವಂತಹ ಸಂರಕ್ಷಿತ ಪ್ರದೇಶಗಳನ್ನ ಸಂಪರ್ಕಿಸುತ್ತೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಕರೆಂಟ್ ಅಫೇರ್ಸ್ ಕನ್ಸಿಡರ್ ಮಾಡಿದ್ದಂದ್ರೆ. ಏನಪ್ಪ ಇದು ಚೀತಾ ಕಾರಿಡಾರ್ ಯೋಜನೆಯ ಉದ್ದೇಶ ನೋಡೋದಿತ್ತು ಅಂದ್ರೆ ಏನಂದ್ರೆ, ಪ್ರಮುಖವಾಗಿ 3 ಉದ್ದೇಶಗಳನ್ನು ನಾವು ಇಲ್ಲಿ ನಿಮ್ಮ ಮುಂದೆ ತಂದಿದ್ದೇವೆ. ಮೊದಲನೇದಾಗಿ ಆನುವಂಶಿಕ ವೈವಿಧ್ಯತೆ ಅಂದ್ರೆ ಚಿರತೆಯ ಜನಸಂಖ್ಯೆ ಅಥವಾ ಆ ಜನನ ಪ್ರಮಾಣದಲ್ಲಿ ಸುಧಾರಣೆಯನ್ನ ತರುವಂತಹದ್ದು. ಮತ್ತೆ ಆವಾಸ ಸ್ಥಾನ ಸಂಪರ್ಕ, ಅದರ ಒಂದು ಮೂಲ ಸ್ಥಾನ ಇರುತ್ತಲ್ವಾ, ಅದರ ಒಂದು ಸಂಪರ್ಕವನ್ನ ಕಲ್ಪಿಸುವ ಸಲುವಾಗಿ ಪ್ರತ್ಯೇಕ ವನ್ಯಜೀವಿ ಮೀಸಲುಗಳ ಇದನ್ನ ತರುತ್ತೆ. ಹಾಗಾಗಿ ಕಾರಿಡಾರ್ ಆಗಿದೆ. ಮತ್ತೆ ಮೂರನೇದಾಗಿ ಪರಿಸರ ಸಮತೋಲನೆ ಅಥವಾ ಜೀವ ವೈವಿಧ್ಯತೆಯನ್ನ ಬೆಂಬಲಿಸುವುದು ಈ ಒಂದು ಚೀತಾ ಕಾರಿಡಾರ್ನ ಪ್ರಮುಖ ಉದ್ದೇಶಗಳಾಗಿವೆ. ಚೀತಾ ಕಾರಿಡಾರ್ನ ಒಂದು ಕ್ವಿಕ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಐತಿಹಾಸಿಕ ಹಿನ್ನೆಲೆ ಕಡೆ ನೋಡೋದಿತ್ತು ಅಂದ್ರೆ, 1952ರಲ್ಲಿ ಭಾರತದಲ್ಲಿ ಚಿರತೆಗಳ ಅಳಿವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಚೀತಾಗಳ ಅಳಿವಾಯಿತು ಅಂತ ಹೇಳ್ತಾರೆ. ಅದಾದ ನಂತರ ಎಷ್ಟೋ ವರ್ಷಗಳ ನಂತರ 2022ರಲ್ಲಿ ಚಿರತೆಗಳ ಮರುಪರಿಚಯಗಳ ಪ್ರಯತ್ನ ಸಹ ನಡೀತು. ನೀವು ನ್ಯೂಸಲ್ಲಿ ನೋಡಿರ್ತೀರಲ್ವಾ, ನೈರೋಬಿ ಅಥವಾ ಏನು ಸೌತ್ ಆಫ್ರಿಕಾ ಕಡೆಯಿಂದ ತುಂಬಾನೇ ಚಿರತೆಗಳ ತಂದಿದ್ರು, ಸತ್ತೋದ್ವು ಅಂತ ಎಲ್ಲ ಕೇಳಿದ್ರಲ್ವಾ. ಹಾಗಾಗಿ ಇದನ್ನ ಇಂಪ್ರೂವ್ ಮಾಡುವಂತ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಿದ್ದಾರೆ ಅಂದ್ರೆ 2023ರಿಂದ ಚೀತಾ ಕಾರಿಡಾರ್ ಯೋಜನೆಯನ್ನ ಘೋಷಣೆ ಮಾಡಲಾಯಿತು. ಅದರ ಫಲಶ್ರುತಿಯಾಗಿ ಈಗ ಈ ಒಂದು ಕಾರಿಡಾರ್ ನಡೀತಾ ಇದೆ. ಮತ್ತೆ ಈ ಯೋಜನೆಯ ಪ್ರಯೋಜನಗಳ ಕಡೆ ನೋಡೋದಿತ್ತು ಅಂದ್ರೆ, ಚಿರತೆಯ ಸಂರಕ್ಷಣೆ, ಯಾಕಂದ್ರೆ ಇದು ಅಳಿವಿನಂಚಲ್ಲಿರುವಂತಹ ಪ್ರಭೇದಗಳ ಒಂದು ಪುನಃಸ್ಥಾಪನೆ ಅಥವಾ ಒಂದು ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ಜೀವ ವೈವಿಧ್ಯತೆಯ ಸಂರಕ್ಷಣೆ ಆಗುತ್ತೆ. ಹಾಗೆ ವನ್ಯಜೀವಿ ಪ್ರವಾಸೋದ್ಯಮ ಸಹ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ಇದರ 3 ಪ್ರಮುಖ ಪ್ರಯೋಜನಗಳಾಗಿವೆ ಸ್ನೇಹಿತರೆ. ಮತ್ತೆ ಇದರ ಮೇಲ್ವಿಚಾರಣೆ ಮತ್ತು ಅನುಮೋದನೆ ಯಾರು ನೋಡ್ತಾರೆ ಅಂದ್ರೆ ಇದರ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕಡೆ ಯಾವ್ದಿತ್ತು ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಈ ಯೋಜನೆಯ
ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನವನ್ನ ಮಾಡಲಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹಾಗೆ ಭಾರತೀಯ ವನ್ಯಜೀವಿ ಸಂಸ್ಥೆ ಇದೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ ತಾಂತ್ರಿಕ ಸಲಹೆ ಮತ್ತು ಸಂಶೋಧನಾ ಬೆಂಬಲವನ್ನು ನೀಡುತ್ತೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದರ ಒಂದು ಮೇಲ್ವಿಚಾರಣೆ ಮಾಡಿದರೆ ಭಾರತೀಯ ವನ್ಯ ಜೀವಿ ಸಂಸ್ಥೆ ತಾಂತ್ರಿಕ ಸಲಹೆ ಮತ್ತು ಸಂಶೋಧನಾ ಬೆಂಬಲ ನೀಡುತ್ತೆ. ಹಾಗೆ ಪರಿಸರ ಮಂತ್ರಾಲಯ ನೀತಿ ಮಾರ್ಗದರ್ಶನಗಳ ಮತ್ತು ಹಣಕಾಸು ಬೆಂಬಲವನ್ನು ನೀಡುತ್ತೆ. ಸ್ನೇಹಿತರೆ, ನಿಮಗೆ ಎಕ್ಸಾಮಲ್ಲಿ ಇಷ್ಟಿದ್ರೆ ಸಾಕು, ಇದಕ್ಕೂ ಹೆಚ್ಚಿನ ಮಾಹಿತಿ ನಿಮಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ ಬೇಕಲ್ಲ ಅಷ್ಟೇ ನಿಮ್ಮ ಮುಂದೆ ನಿಮ್ಮ ನವೋದಿಕ್ ಅಕಾಡೆಮಿ ತರ್ತಾ ಇದೆ. ಸ್ನೇಹಿತರೆ, ಈ ಒಂದು ಚೀತಾ ಕಾರಿಡಾರ್ನ ಭವಿಷ್ಯದ ದೃಷ್ಟಿಕೋನಗಳ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ನೋಡೋದಿತ್ತು ಅಂದ್ರೆ ಇಲ್ಲೂ ಸಹ 3 ಪ್ರಮುಖ ಪಾಯಿಂಟ್ ಅನ್ನು ನಿಮ್ಮ ಮುಂದೆ ತಂದಿದೆ. ಸ್ನೇಹಿತರೆ, ಆವಾಸ ಸ್ಥಾನದ ಸುಧಾರಣೆ ಮಾಡಲಾಗುತ್ತೆ, ಸಮುದಾಯದ ಭಾಗವಹಿಸುವಿಕೆ ಆಗುತ್ತೆ, ಹಾಗೆ ಸ್ಥಿರತೆಯ ಜನಸಂಖ್ಯೆಯನ್ನ ಇಂಪ್ರೂವ್ ಮಾಡೋ ಸಲುವಾಗಿ ಇದರ ಮುಂದಿನ ಒಂದು ದೃಷ್ಟಿಕೋನ ಇರುತ್ತೆ. ಸ್ನೇಹಿತರೆ, ಚಿರತೆಗಳಿಗೆ ಸೂಕ್ತವಾದ ಆವಾಸ ಸ್ಥಾನವನ್ನು ಪುನಃಸ್ಥಾಪಿಸುವುದು, ಸ್ಥಳೀಯ ಸಮುದಾಯಗಳು ಸಂರಕ್ಷಣೆ ಪ್ರಯತ್ನಗಳಲ್ಲಿ ತೊಡಗಿಸಿಕೊಳ್ಳುವುದು, ಹಾಗೆ 3ನೇದಾಗಿ ಭಾರತದಲ್ಲಿ ಸ್ವಯಂ ನಿರ್ವಹಣೆಯ ಚಿರತೆಯ ಜನಸಂಖ್ಯೆಯನ್ನ ಅಥವಾ ಚಿರತೆಯ ಸಂಖ್ಯೆಯನ್ನ ಸ್ಥಾಪಿಸುವುದು ಇದರ ಮುಂದಿನ ಭವಿಷ್ಯದ ದೃಷ್ಟಿಕೋನವಾಗಿದೆ. ಸ್ನೇಹಿತರೆ, ಇಷ್ಟು ಚಿರತೆಯ ಕಾರಿಡಾರ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮಾಹಿತಿಗಳು. ಸ್ನೇಹಿತರೆ, ಮತ್ತೆ ತಡ, ನಾವು ದಿಕ್ಸೂಚಿ ಅಕಾಡೆಮಿನ ಇವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲ. ಮುಂದಿನ ಕರೆಂಟ್ ಅಫೇರ್ಸ್ ಹೋಗೋಕ್ಕೂ ಮುಂಚೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಬಗ್ಲಿಹಾರ ಆಣೆಕಟ್ಟಿಗೆ ಸಂಬಂಧಪಟ್ಟಂತಾಗಿದೆ. ಸ್ನೇಹಿತರೆ, ಬಗ್ಲಿಹಾರ ಆಣೆಕಟ್ಟಿಗೆ ಸಂಬಂಧಪಟ್ಟಂತಾಗಿದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೀತಿರುವಂತಹ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಸಂಘರ್ಷ ನಡೀತಿದೆ ಅಲ್ವಾ. ಭಾರತದ ಮೇಲೆ ಪಾಕಿಸ್ತಾನ ಯಾವಾಗ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರಲ್ಲ ಅದರ ಒಂದು ಮುಂದುವರಿದ ಭಾಗವಾಗಿ ಭಾರತ ತಗೊಳ್ತಾ ಇರುವಂತಹ ಒಂದು ಸ್ಟ್ರಾಂಗ್ ಮತ್ತೆ ಬೋಲ್ಡ್ ಸ್ಟೆಪ್ ಅಲ್ಲಿ ಇದು ಸಹ ಒಂದಾಗಿದೆ. ಸ್ನೇಹಿತರೆ, ಏನ್ ಮಾಡುತ್ತೆ ಇದು ಅಂತ ಹೇಳಿದ್ರೆ ಬಗ್ಲಿಹಾರ ಅಣೆಕಟ್ಟಿನಿಂದ ನೀರಿನ ಹರಿವನ್ನ ನಮ್ಮ ಭಾರತ ಸರ್ಕಾರ ಸ್ಥಗಿತಗೊಳಿಸಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನಾವು ಬಗ್ಲಿಹಾರ ಅಣೆಕಟ್ಟು ಎಲ್ಲಿದೆ, ಇದು ಇಂಡಸ್ ವಾಟರ್ ಟ್ರೀಟಿಗೆ ಯಾವ ತರ ಲಿಂಕ್ ಆಗಿದೆ ಅಂತ ಸಹ ನೋಡೋಣ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ. ಬಗ್ಲಿಹಾರ ಅಣೆಕಟ್ಟು ಇರುವಂತಹದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಇದು ಚೆನಾಬ್ ನದಿಗೆ ಕಟ್ಟಲಾದಂತಹ ಒಂದು ಅಣೆಕಟ್ಟಾಗಿದೆ. ಸ್ನೇಹಿತರೆ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇರುವಂತಹ ಚೆನಾಬ್ ನದಿಗೆ ಬಗ್ಲಿಹಾರ ಅಣೆಕಟ್ಟನ್ನ ಕಟ್ಟಲಾಗಿದೆ. ಸ್ನೇಹಿತರೆ, ಹಾಗೆ ತಾತ್ಕಾಲಿಕವಾಗಿ ಹರಿವನ್ನ ಕಡಿಮೆ ಮಾಡಿದೆ ಅಥವಾ ಸ್ಥಗಿತಗೊಳಿಸಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದಕ್ಕೆ ಕಾರಣಗಳೇನಂತ ಹೇಳಿದ್ದಾರೆ ಅಂದ್ರೆ ಭಾರತ ಸರ್ಕಾರ ಅಥವಾ ನಮ್ಮ ಭಾರತ ನೀರಿನ ನಿರ್ವಹಣಾ ಕಾರ್ಯಾಚರಣೆಗಳಿಗೆ ಭಾಗವಾಗಿದೆ ಅಂತ ಕಾರಣವನ್ನ ಹೇಳಿದ್ದಾರೆ. ಹಾಗೆ ಇದಕ್ಕೆ ಆಕ್ಚುಲ್ ರೀಸನ್ ಭಾರತ ಮೇಲೆ ನಡೆದಂತಹ ಭೀಕರ ದಾಳಿಯ ಒಂದು ಪ್ರತಿಕಾರ ಅಥವಾ ಉದ್ವಿಗ್ನತೆಯನ್ನ ಪ್ರತಿಕ್ರಿಯೆಯನ್ನ ಸಹ ಈ ಒಂದು ಸ್ಥಗಿತಗೊಳಿಸಿರುವಂತಹ ನೀರಿನ ಮೇಲೆ ನಾವು ಕಾಣಬಹುದು. ಸ್ನೇಹಿತರೆ, ಇವೆಲ್ಲ ಸ್ಟೆಪ್ಗಳು ಭಾರತ ಸರ್ಕಾರ ತಗೊಳ್ತಿರುವಂತಹ ಒಂದು ಸ್ಟ್ರಾಟಜಿಕ್ ಸ್ಟೆಪ್ ಅಂತ ಹೇಳಿದ್ರೆ ತಪ್ಪಾಗಲಾಗದು. ಸ್ನೇಹಿತರೆ, ಮುಂದೆ ನೋಡೋಣ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ. ಇಂಡಸ್ ಜಲ ಸಮಜ್ಞೋತ್ಸದ ಟ್ರೀಟಿ. ಇಂಡಸ್ ವಾಟರ್ ಟ್ರೀಟಿಯನ್ನ ಯಾವಾಗ ಒಪ್ಪಂದ ಆಯಿತು ಅಂತ ಹೇಳಿದ್ರೆ 1960ರಲ್ಲಿ. ಹಾಗೆ ಇಲ್ಲಿ ಮಧ್ಯಸ್ಥಿಕೆ ಯಾರು ವಹಿಸ್ತಿದ್ದಂತ ಹೇಳಿದ್ರೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ. ಹಾಗೆ ಭಾರತದ ಹಕ್ಕುಗಳೇನಪ್ಪ ಅಂದ್ರೆ ಈ ಒಂದು ಟ್ರೀಟಿಲಿ ಭಾರತಕ್ಕೆ ತೀರ್ಮಾನಿತ ಪೂರ್ವ ನದಿಗಳು ಅಥವಾ ಪೂರ್ವಕ್ಕೆ ಹರಿಯುವಂತಹ ನದಿಗಳು ರಾವಿ, ಬೀಸ್, ಸಟ್ಲೇಜ್ ಮೇಲೆ ಭಾರತಕ್ಕೆ ಹಕ್ಕಿದೆ. ರಾವಿ, ಬೀಸ್ ಮತ್ತೆ ಸಟ್ಲೇಜ್ ಇವು 3 ನದಿಗಳ ಮೇಲೆ ಭಾರತಕ್ಕೆ ಹಕ್ಕಿದೆ. ಹಾಗೆ ಪಾಕಿಸ್ತಾನದ ಹಕ್ಕು ಯಾವ್ದಿದೆ ಅಂತ ಹೇಳಿದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವ್ದಂದ್ರೆ ಇಂಡಸ್, ಚೆನಾಬ್, ಝೇಲಂ ಇದರ ಮೇಲೆ ಹಕ್ಕಿದೆ ಅಂತ ಹೇಳ್ತಾರೆ.
1960ರಲ್ಲಿ ಸೈನ್ ಆಗಿದ್ರೂ ಸಹ ಇದುವರೆಗೆ ಇದರ ಒಂದು ಸ್ಥಿರತೆಯನ್ನ ಭಾರತ ಸರ್ಕಾರ ಆ, ಅದು ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ನ ಮಾಡಿರಲಿಲ್ಲ. ಇಷ್ಟೆಲ್ಲ ಭಾರತದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿ ಯುದ್ಧಗಳಾದರೂ ಸಹ ಮಾಡಿರಲಿಲ್ಲ. ಆದರೆ ಈ ಸಲ ಒಂದು ಸ್ಟ್ರಾಂಗ್ ಅಂಡ್ ವೆರಿ ಬೋಲ್ಡ್ ಡಿಸಿಷನ್ನ ಭಾರತ ಸರ್ಕಾರ ತಗೊಂಡಿದೆ. ಪಶ್ಚಿಮಕ್ಕೆ ಹರಿಯುವಂತಹ ಈ 3 ನದಿಗಳನ್ನೂ ಸಹ ಭಾರತ ನೀರನ್ನ ಕಂಟ್ರೋಲ್ ಮಾಡಲಿದೆ ಸ್ನೇಹಿತರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಾವು ಬಗ್ಲಿಯಾರ ಅಣೆಕಟ್ಟಿನ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಿತ್ತು ಅಂದ್ರೆ, ಇದು ಸುಮಾರು 900 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ 2008ರಲ್ಲಿ ಇದರ ಕಾರ್ಯವನ್ನ ಚಾಲನೆ ಮಾಡಲಾಯಿತು. ಹಾಗೆ ಇದಕ್ಕೆ ಅನುಗುಣವಾಗಿ ಇನ್ನೊಂದು ಚಿಕ್ಕ ಒಂದು ಅಣೆಕಟ್ಟು ಸಹ ಇದೆ. ಅದು ಯಾವ್ದಪ್ಪ ಅಂತ ಹೇಳಿ ಕಿಶನ್ ಗಂಗಾ ಅಣೆಕಟ್ಟು. ಇದು 330 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಇದು ರನ್ನಿಂಗ್ ಸಹ ಇದೆ. ಹಾಗೆ ಪಾಕಿಸ್ತಾನದ ಆಕ್ಷೇಪಣೆ ಏನಪ್ಪ ಅಂತ ಹೇಳಿದ್ರೆ, ಇದು ಇಂಡಸ್ ಒಪ್ಪಂದದ ಉಲ್ಲಂಘನೆ ಆಗ್ತಿದೆ ಇವು ಎರಡು ಅಣೆಕಟ್ಟುಗಳ ವಿನ್ಯಾಸ ಅಂತ ಹೇಳಿ ಪಾಕಿಸ್ತಾನ ಆಕ್ಷೇಪಣೆ ಮಾಡ್ತು ಸ್ನೇಹಿತರೆ. ಇತ್ತೀಚಿನ ಬೆಳವಣಿಗೆ ಕಡೆ ನೋಡೋದಿತ್ತು ಅಂದ್ರೆ, ಸುಮಾರು 90% ನೀರಿನ ಹರಿವನ್ನ ಭಾರತ ಕಡಿಮೆ ಮಾಡಿದೆ. ಎಲ್ಲಿಂದ? 2 ಅಣೆಕಟ್ಟುಗಳು. ಯಾವಪ್ಪ ಅಣೆಕಟ್ಟುಗಳು ಅಂದ್ರೆ, ಇಲ್ಲಿ ಹೇಳಿದಾಗೆ ಬಗ್ಲಿಹಾರ ಮತ್ತು ಕಿಶನ್ ಗಂಗಾ ಅಣೆಕಟ್ಟುಗಳು. ಮತ್ತೆ ಇದು ಎಲ್ಲಂದ್ರೆ ಪಾಕಿಸ್ತಾನಕ್ಕೆ ಹರಿಯುವಂತಹ ಚೆನಾಬ್ ನದಿಗೆ. ಮುಖ್ಯವಾದ ಕಾರಣ ಭಾರತ ಹೇಳ್ತಾ ಇರೋದು, ಮಣ್ಣು ಗದ್ದೆ ಶುದ್ಧೀಕರಣವನ್ನ ಕಾರ್ಯಾಚರಣೆ ಸಲುವಾಗಿ ಇದಕ್ಕೆ ನೀರಿನ ಹರಿವನ್ನ ಕಡಿಮೆ ಮಾಡಿದೀವಿ ಅಂತ ಭಾರತ ಹೇಳ್ತಾ ಇದೆ. ಇದು ತಾಂತ್ರಿಕ ಕಾರ್ಯವಷ್ಟೇ ಆಗಿದ್ದರೂ ಸಹ ಭಾರತದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರಾಗಿಂದ ಭಾರತ ತಗೊಂತಾ ಇರೋ ಒಂದು ಗಂಭೀರವಾದ ಪರಿಣಾಮಕಾರಿಯಾದಂತಹ ಒಂದು ಸ್ಟೆಪ್ ಆಗಿದೆ ಸ್ನೇಹಿತರೆ. ಪಾಕಿಸ್ತಾನದ ಮೇಲಿನ ಪರಿಣಾಮ ಕಡೆ ನೋಡೋದಿತ್ತು ಅಂದ್ರೆ, ಪ್ರಮುಖವಾಗಿ ಕೃಷಿ, ಹಾಗೆ ವಿದ್ಯುತ್, ಹಾಗೆ ಉಲ್ಲಂಘನೆ ಯಾವ ಥರ ಆಗುತ್ತೆ ಅಂದ್ರೆ, ಹರಿವಿನ ಕಡಿತವನ್ನ ಭಾರತದ ಉಲ್ಲಂಘನೆ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಇಂಡಸ್ ವ್ಯಾಲಿ ಟ್ರೀಟಿ ಇದಾಗಿದೆ ಅಂತ ಹೇಳಿ. ಹಾಗೆ ಭೀಕರ ದಾಳಿಯ ನಂತರ ಸಂಬಂಧಗಳು ಮತ್ತಷ್ಟು ಉದ್ವಿಗ್ನಗೊಂಡಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ. ನಮಗೇನು ಮ್ಯಾಟ್ರ್ ಆಗೋದಿಲ್ಲ ಅಲ್ವಾ? ಅಲ್ಟಿಮೇಟ್ಲಿ ನಮ್ಮ ದೇಶ ನಮಗೆ ಮುಖ್ಯವಾಗಿರುತ್ತೆ. 26 ಜನಗಳನ್ನ ಸಾಯಿಸಿದ್ದಾರೆ ಅಂದ್ರೆ ಅದರ ಒಂದು ಪ್ರತೀಕಾರವನ್ನ ನಾವು ತಗೊಳ್ಳೇಬೇಕಲ್ವಾ? ಹಾಗಾಗಿ ಈ ಎಲ್ಲ ರೀತಿಯ ಒಂದು ಸ್ಟ್ರಾಟಜಿಕ್ ಸ್ಟೆಪ್ ಅನ್ನ ಡಿಸಿಷನ್ ಭಾರತ ಸರ್ಕಾರ ತಗೋತಾ ಇದೆ ಸ್ನೇಹಿತರೆ. ಹಾಗೆ ಮುಂದೆ ಇರುವಂತಹ ಕಾನೂನು ಮತ್ತು ರಾಜತಾಂತ್ರಿಕ ಸವಾಲುಗಳ ಕಡೆ ನೋಡೋದಿತ್ತು ಅಂದ್ರೆ, ಎಸ್ಪೆಷಲಿ ಇಂಡಸ್ ವಾಟರ್ ಟ್ರೀಟಿಯ ಕಡೆ ನೋಡೋದಿತ್ತು ಅಂದ್ರೆ, ಪಾಕಿಸ್ತಾನ ವಿಶ್ವ ಬ್ಯಾಂಕ್ಗೆ ದೂರು ನೀಡಿದೆ. ಯಾಕಂದ್ರೆ ಅದೇ ಮಧ್ಯವರ್ತಿಯಾಗಿತ್ತು. ಹಿಂದಿನ ತೀರ್ಪುಗಳು ಬಹುಪಾಲು ಭಾರತದ ಪರವಾಗಿಯೇ ಇದೆ. ಭಾರತ ತಪ್ಪು ಮಾಡಿಲ್ಲ ಅಂತಾನೆ ತೀರ್ಪುಗಳು ಸಿಕ್ಕಿದೆ. ಹಾಗೆ ನಿರಂತರ ಆತಂಕದಲ್ಲಿ ಪಾಕಿಸ್ತಾನವಿದೆ. ಯಾಕಂದ್ರೆ ನೀರಿನ ಹರಿವನ್ನು 90% ಅಷ್ಟು ಕಡಿಮೆ ಆಗಿದೆ. ಹಾಗಾಗಿ ಅವರಿಗೆ ಇಷ್ಟೆಲ್ಲ 4ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಅವರಿಗೆ ಒಂಥರ ಭಯ ಶುರು ಆಗಿದೆ. ಹಾಗೆ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಪ್ರಮುಖ ಹೈಡ್ರೋ ಪವರ್ ಯೋಜನೆಗಳ ಕಡೆ ನೋಡಿದಿತ್ತು ಅಂದ್ರೆ, ಪ್ರಮುಖವಾಗಿ ಪಕಾಲ್ ದುಲ್ ಅಂತ ಒಂದಿದೆ, ಕಿರು ಅಂತ ಒಂದಿದೆ. ಇದು ಇನ್ನು ಅಭಿವೃದ್ಧಿಯಲ್ಲಿ ನಡೀತಾ ಇದೆ. ಹಾಗೆ ಕ್ವಾರ್ ನಿರ್ಮಾಣದಲ್ಲಿ ನಡೀತಾ ಇದೆ. ಹಾಗೆ ರೆಟ್ಲೆ ಇದನ್ನ ಆಲ್ರೆಡಿ ಪ್ರಪೋಸ್ ಮಾಡಿದಾಗಿದೆ. ಸೊ ಇವು 4 ಪ್ರಮುಖ ಹೈಡ್ರೋ ಪವರ್ ಯೋಜನೆಗಳಾಗಿದೆ ಸ್ನೇಹಿತರೆ. ಹಾಗೆ ಸುಮಾರು 2027ರಿಂದ 28ರೊಳಗೆ ಇವೆಲ್ಲವನ್ನು ಪೂರ್ಣಗೊಳಿಸುವಂತ ಒಂದು ಗುರಿಯನ್ನು ಸಹ ಹೊಂದಿದೆ ಭಾರತ ಸರ್ಕಾರ. ಅದಕ್ಕೆ NHPC ಮತ್ತು ಜಮ್ಮು ಮತ್ತು ಕಾಶ್ಮೀರ ವಿದ್ಯುತ್ ಅಭಿವೃದ್ಧಿ ನಿಗಮ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಸ್ನೇಹಿತರೆ. ಭಾರತಕ್ಕೆ ಸಂಬಂಧಪಟ್ಟಂತೆ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಈ 4 ಹೈಡ್ರೋ ಪವರ್ ಯೋಜನೆಗಳು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಇವಿಷ್ಟು ಭಾರತದ ರಾಜತಾಂತ್ರಿಕ ನಡೆಯಲ್ಲಿ ಬಗ್ಲಿಹಾರ್ ಅಣೆಕಟ್ಟಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿದೆ ಸ್ನೇಹಿತರೆ. ಇದುವರೆಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇಲ್ಲಂದ್ರೆ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 3ನೇ ಕರೆಂಟ್ ಅಫೇರ್ಸ್ ಇದು ಮಂಗರ್ ಬನಿ ಇದಕ್ಕೆ ಸಂಬಂಧಪಟ್ಟಂತಾಗಿದೆ. ಏನಪ್ಪ ಇದು ಮಂಗರ್ ಬನಿ ಅಂತ ಹೇಳಿದ್ರೆ, ಇದೊಂದು ಪುರಾತನ ಅರಣ್ಯದ ರಹಸ್ಯಗಳ ಬಗ್ಗೆ ಇತ್ತೀಚೆಗೆ ಪುರಾತತ್ವ ಇಲಾಖೆ ಕಂಡಿಡಿದಂತಹ ಮಾಹಿತಿಯಾಗಿದೆ ಸ್ನೇಹಿತರೆ. ಮಂಗರ್ ಬನಿ ಅಂತ ಹೇಳಿ ಇದಿರುವಂತಹದ್ದು
ದೆಹಲಿ ಹರಿಯಾಣದ ಗಡಿಯ ಭಾಗದಲ್ಲಿ ಮಂಗರ್ ಗ್ರಾಮದಲ್ಲಿ ಇದು ಕಂಡುಬರುತ್ತೆ. ಎಲ್ಲಿ? ದೆಹಲಿ ಹರಿಯಾಣದ ಗಡಿ ಭಾಗದಲ್ಲಿ. ಯಾಕೆ ಮುಖ್ಯ ಅಂತ ಹೇಳಿದ್ರೆ ಪುರಾತತ್ವ ಮತ್ತು ಪರಿಸರದ ದೃಷ್ಟಿಯಿಂದ ಈ ಒಂದು ಮಂಗರ್ ಬನಿ ತುಂಬಾನೇ ಮುಖ್ಯವಾಗಿದೆ. ಇಲ್ಲಿ 677 ಎಕರೆಗಳಷ್ಟು ಈ ಒಂದು ಅರಣ್ಯ ವ್ಯಾಪಿಸಿದೆ. ಇಲ್ಲಿ ಹೆಚ್ಚಾಗಿ 240ಕ್ಕೂ ಹೆಚ್ಚು ಪಕ್ಷಿ ಜಾತಿಗಳು ಮತ್ತೆ ಹಲವಾರು ವಿಧದ ಚಿರತೆ ಹಾಗೂ ಹೈನುಗಳನ್ನು ಸಹ ನಾವು ಇಲ್ಲಿ ಕಾಣಸಿಗಬಹುದು. ಮತ್ತೆ ಯಾಕಿದು ನ್ಯೂಸ್ ಅಲ್ಲಿ ಇದಪ್ಪ ಅಂತ ಹೇಳಿದ್ರೆ ಪುರಾತತ್ವ ಅನ್ವೇಷಣೆ ಮತ್ತು ಪತ್ತೆಗಳು ಇಲ್ಲಿ ನಡೀತು ಇತ್ತೀಚೆಗೆ. ಏನವು ಅಂತ ಹೇಳಿದ್ರೆ ಪ್ರಾಕೃತಿಕ ಉಪಕರಣಗಳು, 200ಕ್ಕೂ ಹೆಚ್ಚು ಹೆಬ್ಬರಕೆಯುಳ್ಳ ಕತ್ತಿಗಳು ಹಾಗೆ ಚಾವಣಿಯಂತಹ ಕೆಲವೊಂದು ಕ್ಲೇವರ್ ಸಹ ಇಲ್ಲಿ ಪತ್ತೆಯಾಗಿದೆ. ಇದರೊಂದಿಗೆ ಪುರಾತನ ಸಂಸ್ಕೃತಿಯ ಒಂದು ಅನಾವರಣ ಸಹ ಇಲ್ಲಿ ದೊರೆತಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ಅಂದ್ರೆ ಅಕೇಲಿಯನ್ ಸಂಸ್ಕೃತಿಗೆ ಸೇರಿದ ವಿವಿಧ ರೀತಿಯ ಉಪಕರಣಗಳು ಇಲ್ಲಿ ದೊರಕಿದೆ. ಹೆಚ್ಚು ಕಡಿಮೆ ಇಷ್ಟು ವರ್ಷಗಳ ಹಳೆಯುವಂತೂ ಸಹ ಇದನ್ನ ಗುರುತು ಮಾಡ್ತಾ ಇದ್ದಾರೆ. ಹಾಗೆ ಗುಹಾಂತರ ಚಿತ್ರಗಳು ಸಹ ಇಲ್ಲಿ ನೋಡ್ಬೋದು. ಇವಿರುವಂಥದ್ದು ಅಪ್ಪರ್ ಪ್ಯಾಲಿಲಿಥಿಕ್ ಕಾಲದ ಗುಹಾಂತರ ಚಿತ್ರಗಳನ್ನು ನಾವು ಇಲ್ಲಿ ಕಾಣಸಿಗಬಹುದು. ಇಲ್ಲಿ ಪ್ರಾಣಿಗಳು ಮತ್ತು ನೈಸರ್ಗಿಕ ಒಂದು ದೃಶ್ಯಗಳನ್ನ ಇಲ್ಲಿ ನಿರೂಪಣೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇಷ್ಟು ಇಂಪಾರ್ಟೆಂಟ್ ಸಾಕಾಗಿದೆ ಸ್ನೇಹಿತರೆ. ಮುಂದೆ ನೋಡೋಣ ಯಾವ ಥರ ಅನ್ವೇಷಣೆ ಮಾಡಿದ್ರು. ಸೊ ಹಾಗೆ ಇದು ಬರುವಂತಹ ಅರಾವಳಿ ಪರ್ವತ ಶ್ರೇಣಿಯ ಒಂದು ಹಿನ್ನೆಲೆ ಸಹ ಮುಂದೆ ನೋಡೋಣ. ಯಾವ ರೀತಿಯ ಅನ್ವೇಷಣೆ ಮಾಡ್ತು ಅಂತ ಹೇಳಿದ್ರೆ ಇದಕ್ಕೆ AAHRT ಮತ್ತು CADAR ಸಂಸ್ಥೆಗಳು ಈ ಒಂದು ಪುರಾತತ್ವ ಅಧ್ಯಯನವನ್ನ ಮಾಡ್ತು. ಹಾಗೆ ವಿಜ್ಞಾನ ತಂತ್ರಗಳ ಕಡೆ ನೋಡೋದಿತ್ತು ಅಂದ್ರೆ ಯಾವ ಥರ ಒಂದು ಸೈಂಟಿಫಿಕ್ ಫ್ಯಾಕ್ಟ್ಸ್ ಅನ್ನ ಇದು ತೆಗಿತು ಅಂತ ಹೇಳಿದ್ರೆ ತಾಪ ಪ್ರಭಾವಿತ ಪ್ರಕಾಶೋತ್ಪತ್ತಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ತಂತ್ರಜ್ಞಾನವನ್ನ ಇದು ಬಳಸ್ತು. ಈ ಬಳಸಿರೋದ್ರಿಂದಾಗಿ ಆಗ್ಲೇ ಹೇಳ್ದಲ್ವಾ ಇಷ್ಟು ಫಲಿತಾಂಶಗಳು ದೊರಕಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಇದು ಇರುವಂತಹದ್ದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಆಗ್ಲೇ ಹೇಳ್ದಾಗೆ 670 ಕಿಲೋಮೀಟರ್ ಅಷ್ಟು ಇದರ ವ್ಯಾಪ್ತಿ ಇದೆ. ಹಾಗೆ ಇದು ದೆಹಲಿ ಗುಜರಾತ್ ತನಕ ಸಹ ಹರಡಿದೆ. ಹಾಗೆ 1772 ಮೀಟರ್ ಅಷ್ಟು ಗುರು ಶಿಖರವಿದೆ. ಇದು ಇರುವಂಥದ್ದು ರಾಜಸ್ಥಾನದ ಅಬ್ರುಡಾ ಬೆಟ್ಟಗಳಲ್ಲಿರುವಂತಹ ಒಂದು ಉನ್ನತ ಶ್ರೇಣಿಯಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು 3 ನದಿಗಳನ್ನ ಕಾಣಸಿಗಬಹುದು. ಒಂದು ಬಣಾಸ್, ಸಾಹಿಬಿ ಮತ್ತೆ ಲೂನಿ. ಈ 3 ನದಿಗಳನ್ನ ಈ ಒಂದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ನಾವು ಕಾಣಸಿಗಬಹುದು ಸ್ನೇಹಿತರೆ. ಯಾಕೆ ಈ ಒಂದು ಪುರಾತತ್ವ ಅನ್ವೇಷಣೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಐತಿಹಾಸಿಕವಾಗಿ ಇದು ಅಕ್ಯುಲಿಮನ್ ಯುಗಕ್ಕೆ ಸಂಬಂಧಪಟ್ಟಂತಾಗಿದೆ. ಅಂದ್ರೆ ಮೊದಲ ಮಾನವ ವಸಾಹತುಗಳ ಪುರಾವೆಗಳು ಇಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಾದ ನಂತರ ಬಂದು ಸಿಕ್ಕಿದ್ದು ಮೆಸೊಲಿಥಿಕ್ ಯುಗ, ನಂತರ ಬರ್ತಾ ಇರೋದು ಮಾನವ ವಾಸಸ್ಥಳ. ಹಾಗಾಗಿ ಇದು ತುಂಬಾನೇ ಹಳೆಯ ಒಂದು ಯುಗ, ಅಕ್ಯುಲಿಯನ್ ಯುಗ ಅಂತ ಕರೀತಾರೆ. ಮತ್ತೆ ರಕ್ಷಣೆಯ ಸಮಸ್ಯೆಗಳು ಸಹ ಇಲ್ಲಿ ಬರ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ 2023ರ ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಯ ಅನ್ವಯ ದಾಖಲಾಗದ ಅರಣ್ಯ ಪ್ರದೇಶಗಳು ಕಾನೂನಾತ್ಮಕ ರಕ್ಷಣೆಯಿಂದ ಹೊರಗೊಳ್ಳಬಹುದು. ಹಾಗೆ ಇನ್ನೊಂದು ನಾಗರೀಕರಣದ ಒತ್ತಡ, ಮಂಗರ್ಬನ್ ಮೇಲೆ ನಾಗರೀಕರಣದ ಒತ್ತಡ ಸಹ ಹೆಚ್ಚಾಗಿದೆ. ಹಾಗಾಗಿ ಇವೆರಡು ಕಾರಣಗಳಿಂದ ಇದನ್ನ ಪ್ರೊಟೆಕ್ಟ್ ಮಾಡುವಂತಹದ್ದು ಕಷ್ಟ ಆಗ್ಬೋದು ಅಂತ ಕನ್ಸಿಡರ್ ಮಾಡಲಾಗಿದೆ ಸ್ನೇಹಿತರೆ. ಈ ಒಂದು ಮಂಗರ್ಬಲಿ ಪುರಾತತ್ವ ಏನು ಕಂಡುಹಿಡಿದಿದಾರಲ್ವಾ, ಇದರ ಮುಂದಿನ ಹೆಜ್ಜೆಗಳ ಕಡೆ ನೋಡೋದಿತ್ತು ಅಂದ್ರೆ ಪೂರ್ಣ ದಾಖಲೆಯನ್ನು ಮಾಡುವಂಥದ್ದಿದೆ. ಯಾಕೆ ಪೂರ್ಣ ದಾಖಲೆ ಬೇಕು ಅಂತ ಹೇಳಿದ್ರೆ ಒಂಥರ ಅನ್ರೆಕಾರ್ಡೆಡ್ ಡೀಟೇಲ್ಸ್ ಇರೋದ್ರಿಂದ ಇದನ್ನ ಪೂರ್ಣ ದಾಖಲೀಕರಣ ಮಾಡಬೇಕಾಗುತ್ತೆ. ಹಾಗೆ ಸರ್ಕಾರದ ಮಾನ್ಯತೆ ಸಹ ಸಿಗಬೇಕಾಗಿದೆ. ಸರ್ಕಾರದಿಂದ ಅಧಿಕೃತ ಪುರಾತತ್ವ ಪ್ರದೇಶ ಅಂತ ಮಾನ್ಯತೆ ಸಹ ಪಡೆಯಬೇಕಾಗಿದೆ. ಹಾಗೆ ಇದನ್ನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸ್ನೇಹಿತರೆ. ಇವಿಷ್ಟು ಮಂಗರ್ಬನಿ ಪುರಾತತ್ವ ಅನ್ವೇಷಣೆಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಮತ್ತೆ ನೋಟ್ಸ್ ಆಗಿದೆ ಸ್ನೇಹಿತರೆ. ನಿಮ್ಮ ಮುಂದೆ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ತಂದಿದೆ. 4ನೇ ಕರೆಂಟ್ ಅಫೇರ್ಸ್ ಇದು ಖಾಸಗಿ ಸದಸ್ಯರ ಮಸೂದೆಗಳಿಗೆ ಸಂಬಂಧಪಟ್ಟಂತಾಗಿದೆ. ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಕರೀತಾರೆ, PMBs.
ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಹೇಳಿ. ಪ್ರೈವೇಟ್ ಮೆಂಬರ್ಸ್ ಅಂದರೆ ರ್ಯಾಂಡಮ್ ಆಗಿ ಯಾರೋ ಹೋಗಿ ಅದಕ್ಕೆ ಬಿಲ್ ಸಬ್ಮಿಟ್ ಮಾಡೋ ಅಂಥದ್ದಲ್ಲ. ಅದನ್ನ ಮುಂದೆ ಡೀಟೇಲ್ ಆಗಿ ನೋಡೋಣ. ಏನಪ್ಪ ಇದು ಅಂತ ಹೇಳಿದ್ರೆ, ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಖಾಸಗಿ ಸದಸ್ಯರ ಮಸೂದೆಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾರಪ್ಪ ಇದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಥವಾ ಖಾಸಗಿ ಸದಸ್ಯರು ಅಂತ ಹೇಳಿದ್ರೆ, ಮಂತ್ರಿಗಳಲ್ಲದ ಸಂಸದರು ಅಥವಾ ಜಸ್ಟ್ MPs ಪ್ರಸ್ತಾಪಿಸಲು ಇರುವಂತಹ ಒಂದು ಅವಕಾಶ ನೀಡಿರುವಂತಹ ಒಂದು ಬಿಲ್ಲೇ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಥವಾ ಖಾಸಗಿ ಸದಸ್ಯರ ಮಸೂದೆಗಳು. ಏನಿದು ಅಂತ ಹೇಳಿದ್ರೆ, ಇದರ ಒಂದು ವ್ಯಾಖ್ಯಾನದ ಕಡೆ ನೋಡೋಣ. ಸಚಿವರಾಗಿರದ ಸಂಸದರು ಮಂಡಿಸುವಂತಹ ಒಂದು ಬಿಲ್ ಆಗಿದೆ ಇದು. ಜಸ್ಟ್ MPs ಮಂಡಿಸುವಂತಹ ಒಂದು ಬಿಲ್ ಆಗಿದೆ. ಹಾಗೆ ಸಾಮಾನ್ಯವಾಗಿ ಶುಕ್ರವಾರದಂದು ಇದಕ್ಕೆ ಒಂದು ಡೆಡಿಕೇಟೆಡ್ ದಿನವಾಗಿ ಇಟ್ಟಿರ್ತಾರೆ. ಚರ್ಚೆಯ ದಿನ ಯಾವಾಗಪ್ಪ ಅಂತ ಹೇಳಿದ್ರೆ ಶುಕ್ರವಾರ. ಮಂಡನೆಯಾಗುವವರು ಅಥವಾ ಮಂಡನೆ ಮಾಡುವಂಥವ್ರು ಯಾರಂದ್ರೆ ಆಡಳಿತದಲ್ಲಿ ಇರುವಂಥವ್ರು ಅಥವಾ ವಿರೋಧ ಪಕ್ಷದಲ್ಲಿರುವಂಥವರು ಸಹ ಇದನ್ನ ಮಂಡನೆ ಮಾಡ್ಬೋದು. ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ಇದಕ್ಕೆ ಖಾಸಗಿ ಸದಸ್ಯರ ಮಸೂದೆ ಅಂತ ಕರೀತಾರೆ ಸ್ನೇಹಿತರೆ. ಮುಂದೆ ಇದರ ಒಂದು ಅಂಕಿಅಂಶಗಳನ್ನ ಡೀಟೇಲ್ ಆಗಿ ನೋಡೋಣ. ಈ ಒಂದು ಖಾಸಗಿ ಸದಸ್ಯರ ಬಿಲ್ ಸಹ ಒಂದು ಪರಿಚಯಿಸಲಾಗಿದ್ರೂ ಸಹ ಅದನ್ನ ಅಷ್ಟೊಂದು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ನಮ್ಮ ಸಂಸತ್ತಿನಲ್ಲಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದು ಅಂಕಿಅಂಶಗಳ ಕಡೆ ನೋಡೋಣ. 17ನೇ ಲೋಕಸಭೆಯಲ್ಲಿ ಸುಮಾರು 729 ಮಸೂದೆಗಳು ಪ್ರಸ್ತಾವನೆ ಮಾಡಲಾಯಿತು. ಆದರೆ ಇದರಲ್ಲಿ ಚರ್ಚೆಯಾಗಿದ್ದು ಮಾತ್ರ ಕೇವಲ 16. ನಾಟ್ ಇವನ್ 5% ಕೂಡ ಇದ್ರ ಬಗ್ಗೆ ಚರ್ಚೆ ನಡೀಲೇ ಇಲ್ಲ ಸ್ನೇಹಿತರೆ. ಹಾಗೆ ಮತ್ತೆ 2000 ಇವಾಗ ನಡೀತಾ ಇದೆ ಅಲ್ವಾ, 18ನೇ ಲೋಕಸಭೆಯಲ್ಲಿ ಇತ್ತೀಚೆಗೆ 20 ಹೊಸ ಮಸೂದೆಗಳನ್ನ ಮಂಡಿಸಲಾಗಿದೆ. ಆದರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಮುಂದೆ ನೋಡ್ಬೋದು. ಬಟ್ ಅದು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತ ಮುಂದೆ ನೋಡೋಣ ವಿಡಿಯೋದಲ್ಲಿ. ಹಾಗೆ ಈ ಮಸೂದೆಯ ಪ್ರಮುಖ ಲಕ್ಷಣಗಳು ಅಥವಾ ಅಂಶಗಳ ಕಡೆ ನೋಡೋದಿತ್ತು ಅಂದ್ರೆ, ಮಂಡನೆ ಯಾವ್ದು ಮಾಡ್ತಾರಂದ್ರೆ ಆಗ್ಲೇ ಹೇಳ್ದಾಗೆ ಸಚಿವರಾಗಿರದ ಸಂಸದರು. ಉದ್ದೇಶ ಹೊಸ ಕಾನೂನುಗಳು ಮತ್ತು ತಿದ್ದುಪಡಿಗಳನ್ನ ತರುವಂತಹದ್ದು. ಹಾಗೆ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲೂ ಸಹ ಮಾಡಬಹುದು. ಹಾಗೆ ಈ ಒಂದು ಮಸೂದೆಯನ್ನ ತಾವು ಮಂಡಿಸ್ಬೇಕಂತ ಹೇಳಿದ್ರೆ MPಗಳು 1 ತಿಂಗಳ ಮುಂಚೆ ನೋಟಿಸ್ ಅವಧಿಯನ್ನ ಸ್ಪೀಕರ್ಗೆ ನೀಡಬೇಕಾಗಿರುತ್ತೆ ಸ್ನೇಹಿತರೆ. ಕೆಲವೊಂದು ಇಂಪಾರ್ಟೆಂಟ್ PMBs ನಿಮಗೆ ಒಂದು ಗಮನ ಹರಿಸೋದಿತ್ತು ಅಂದ್ರೆ, 2019ರಲ್ಲಿ ಸುಪ್ರಿಯಾ ಸುಲೆ ಇವರು ಒಂದು ಪರಿಸಿದಂತ ಒಂದು ಮಸೂದೆ ಅಪ್ಪ ಅಂತ ಹೇಳಿದ್ರೆ ಸಂಪರ್ಕ ಕಡಿತದ ಹಕ್ಕು. ಅಂದ್ರೆ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸದ ಟೈಮ್ ಆದ್ಮೇಲೂ ಸಹ ಬಹಳಷ್ಟು ಜನ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅಥವಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೆಲಸ ಕೊಡ್ತಾರಲ್ವಾ, ಅದನ್ನ ಕಡಿತಗೊಳಿಸುವಂತ ಒಂದು ಬಿಲ್ ಆಗಿತ್ತು, ಸಂಪರ್ಕ ಕಡಿತದ ಹಕ್ಕು. ನೆಕ್ಸ್ಟ್, ಉದ್ಯೋಗಿಗಳ ರಕ್ಷಣೆಗಾಗಿ ಅಧಿಕೃತ ಸಮಯದ ಹೊರಗೆ ಕೆಲಸದ ಸಂವಹನದಿಂದ ರಕ್ಷಣೆ ನೀಡುವಂತಹದ್ದು. ಹಾಗೆ ಕಾರ್ಮಿಕ ಹಕ್ಕುಗಳು ಅಥವಾ ಕಾರ್ಮಿಕರ ಕಲ್ಯಾಣಕ್ಕಾಗಿ ಮಹತ್ವದ ಒಂದು ಮಂಡಿಕೆ ಮಾಡಲಾಯಿತು. ಇದು ಯಾಕೆ ಇಷ್ಟೊಂದು ಮಹತ್ವ ಪಡೆಯುತ್ತೆ, ಯಾಕೆ ಬೇಕಿದು ಅಂತ ಹೇಳಿದ್ರೆ, ಪ್ರಮುಖವಾಗಿ 4 ಭಾಗಗಳಾಗಿ ನಿಮ್ಮ ಮುಂದೆ ತಂದಿದ್ದೀವಿ. ಈ 4 ಭಾಗಗಳು: ಮೊದಲನೆಯದು ಸಾರ್ವಜನಿಕ ಹಿತಾಸಕ್ತಿ, ಎರಡನೇದು ಮಾಹಿತಿ ಹಕ್ಕು, ಮೂರನೇದು ಸಂಸದೀಯ ಚರ್ಚೆ, ಹಾಗೆ 4ನೇದು ಸಂಸದರ ಭಾಗವಹಿಸುವಿಕೆ. ಸಾರ್ವಜನಿಕ ಹಿತಾಸಕ್ತಿ, ಮಾಹಿತಿ ಹಕ್ಕು, ಸಂಸದೀಯ ಚರ್ಚೆ ಹಾಗೆ ಸಂಸದರ ಭಾಗವಹಿಸುವಿಕೆ. ಸರ್ಕಾರದಲ್ಲಿಲ್ಲದ ಸಂಸದರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶವನ್ನು ನೀಡುತ್ತೆ. ಹಾಗಾಗಿ ಸಂಸದರ ಭಾಗವಹಿಸುವಿಕೆ ಆಗುತ್ತೆ. ಹಾಗೆ ಪ್ರಜಾಪ್ರಭುತ್ವದ ಚರ್ಚೆಗಳಿಗೆ ಉತ್ತೇಜನ ನೀಡಲು ಸಂಸದೀಯ ಚರ್ಚೆಗಳು ನಡೆಯುತ್ತೆ. ಹಾಗೆ ಖಾಸಗಿ ಸದಸ್ಯರಿಂದ ಪ್ರೇರಿತವಾದ ನಂತರ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಚಾನ್ಸಸ್ ಸಹ ಇರುತ್ತೆ. ಮತ್ತೆ ಕಡೆಯದಾಗಿ ಸರ್ಕಾರದ ಆದ್ಯತೆಯಲ್ಲಿಲ್ಲದ ವಿಷಯಗಳು ಚರ್ಚೆಗೆ ತರುವಂತಹ ಒಂದು ಪ್ರಯತ್ನ ಸಹ ಇದು ಮಾಡುತ್ತೆ. ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸಹ MPಗಳು ಇದನ್ನ ತರಬಹುದು. ಹಾಗಾಗಿ ಈ ಒಂದು ಮಸೂದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಯಾಕಂತ ಮುಂದೆ ನೋಡೋಣ. ಯಾಕೆ ಇದನ್ನ ಇಷ್ಟೊಂದು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಒಂದು ಭಯ. ಅಂದ್ರೆ
ಈಗ ಎಲ್ಲ MP ಗಳು ಮಾಡ್ಬೋದು, ಆದರೆ ಆಡಳಿತದಲ್ಲಿರೋರು ಮಾಡ್ಬೋದು, ವಿರೋಧ ಪಕ್ಷದಲ್ಲಿರೋರು ಮಾಡ್ಬೋದಿಲ್ಲ. ಆಡಳಿತದಲ್ಲಿರೋರು ಆಬ್ವಿಯಸ್ಲಿ ಗೌರ್ಮೆಂಟ್ ಏನು ಡಿಸೈಡ್ ಮಾಡಿರುತ್ತೆ, ಆ ಪ್ರಿಯಾರಿಟೈಸ್ ಮಾಡಿರುತ್ತಲ್ವ ಅದನ್ನಷ್ಟೇ ಮಾಡ್ತಾರಲ್ವ. ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಒಂದು ಹೆದರಿಕೆಯಿಂದ ಸಹ ಬಹಳಷ್ಟು ಇಂಡಿಪೆಂಡೆಂಟ್ ಆಗಿ ಬರೋದಿಲ್ಲ. ಸಂಸದರ ಪಕ್ಷಾತೀತ ನಿಲುವಿನಿಂದ ವಿಮುಖವಾಗುವ ಸಾಮರ್ಥ್ಯವನ್ನು ನಿರ್ಬಂಧಿಸಿದೆ. ನೆಕ್ಸ್ಟು ಸೀಮಿತ ಚರ್ಚಾ ಸಮಯ. ಇದಿದ್ರೂ ಸಹ ಸರ್ಕಾರದ ಮಸೂದೆಗಳಿಗೆ ಪ್ರಮುಖ ಆದ್ಯತೆ ನೀಡಲಾಗುತ್ತೆ. ಹಾಗಾಗಿ ಇದನ್ನ ಸೆಕೆಂಡ್ ಪ್ರಿಯಾರಿಟಿ ಅಥವಾ ಲೋವರ್ ಪ್ರಿಯಾರಿಟಿಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಕಡಿಮೆ ಅಂಗೀಕಾರದ ಪ್ರಮಾಣ ಇರುತ್ತೆ. ಬಹುಪಾಲು ಮಸೂದೆಗಳು ಅಂಗೀಕಾರ ಆಗೋದೇ ಇಲ್ಲ. ಹಾಗಾಗಿ ಸುಮ್ಮನೆ ಅದು ಬಂದರೂ ಸಹ ಚರ್ಚೆ ನಡೆಯೋದಿಲ್ಲ, ಚರ್ಚೆ ನಡೆದರೂ ಸಹ ಅಂಗೀಕಾರ ಆಗೋದಿಲ್ಲ. ಅಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಆಗಿಲ್ಲ ಇದರ ಪ್ರಾಪರ್ ಆಗಿ ಬೆನಿಫಿಟ್ಸ್. ಹಾಗಾಗಿ ಇವಷ್ಟು ಒಂದು ಕಾನ್ಸ್ಟಿಟ್ಯೂಷನಲ್ ಸವಾಲುಗಳು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಸವಾಲುಗಳಿದ್ರೂ ಸಹ ಕೆಲವೊಂದು ಅಗತ್ಯತೆ ಇದೆ ಅಲ್ವಾ. ಯಾವುದಕ್ಕೆ ಅಗತ್ಯತೆ ಅಂತ ಹೇಳಿದ್ರೆ ಸುಧಾರಣೆ ಮಾಡುವಂಥ ಒಂದು ಅಗತ್ಯತೆ. ಏನಪ್ಪ ಅಂತ ಹೇಳಿದ್ರೆ ಇದಕ್ಕೊಂದು ರಿಸರ್ವ್ ಟೈಮ್ ಕೊಟ್ಟು ಆ ರಿಸರ್ವ್ ಟೈಮಲ್ಲಿ ನಿರ್ಣಾಯಕವಾದಂಥ ಒಂದು ಡಿಸಿಷನ್ನ ತಗೊಳ್ಳೋಂಥ ಒಂದು ಡೆಡಿಕೇಟೆಡ್ ಟೈಮ್ ನೀಡಬೇಕಾಗುತ್ತೆ. ನಂತರ ಪರಿಶೀಲನಾ ಸಮಿತಿಯನ್ನು ಅಥವಾ ಮಸೂದೆಗಳ ಗುಣಮಟ್ಟ ಮತ್ತು ಅದರ ಒಂದು ನಿರ್ವಹಣೆಗೆ ಒಂದು ಸಮಿತಿಯ ಅವಶ್ಯಕತೆ ಇದೆ. ಹಾಗೆ ಪ್ರಜಾಪ್ರಭುತ್ವದ ಬಲಪಡಿಸುವಿಕೆಗೆ ಈ ಒಂದು ಎಲ್ಲ ಸಂಸದರ ಧ್ವನಿಯನ್ನು ಎತ್ತಿ ಹಿಡಿಯಲು ಈ PMBಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಮ್ಮ ನವದಿಕ್ಸೂಚಿ ಅಕಾಡೆಮಿಯಲ್ಲಿ ನಾವು ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋಸ್ನ ಪಾಲಿಟಿಯ ಬಗ್ಗೆ ಹಾಕ್ತಾ ಬರ್ತಿದ್ದೀವಿ. ಆಲ್ರೆಡಿ ಆ ಪ್ಲೇ ಲಿಸ್ಟ್ ಇದೆ. ಕಂಪ್ಲೀಟ್ ಒಂದು ವಿಡಿಯೋ ಸೀರೀಸ್ ನಿಮಗೆ ಸಿಗುತ್ತೆ. ಅದನ್ನು ದಯವಿಟ್ಟು ಇವತ್ತೇ ಹೋಗಿ ನೋಡಿ, ಅದರ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಇತ್ತೀಚೆಗೆ ಏನು ಪಾಕಿಸ್ತಾನ ಭಾರತದ ಮೇಲೆ ಒಂದು ಅಟ್ಯಾಕ್ ಮಾಡ್ತಲ್ವ, ಅದರ ಒಂದು ಮುಂದುವರೆದ ಭಾಗವಾಗಿ ಭಾರತ ತಗೊಳ್ತಾ ಇರುವಂಥ ಒಂದು ಸ್ಟ್ರಾಟಜಿಕ್ ಒಂದು ಡಿಸಿಷನ್ನಲ್ಲಿ ಇದು ಸಹ ಒಂದಾಗಿದೆ. ಮುಂದೆ ಬರುವಂಥ ಒಂದು ಕರೆಂಟ್ ಅಫೇರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ FATF ಅಂತೇಳಿ. ಏನಿದು FATF ಅಂದರೆ FATF ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ ಇದನ್ನ ಗ್ರೇ ಲಿಸ್ಟ್ ಅಂತ ಸಹ ಕರೀತಾರೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ ಗ್ರೇ ಲಿಸ್ಟ್ ಅಥವಾ ಬೂದುಪಟ್ಟಿ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ತಗೊಳ್ತಾ ಇರುವಂಥ ಒಂದು ಆರ್ಥಿಕ ಕ್ರಮಗಳಲ್ಲಿ ಇದು ಸಹ ಒಂದು ಕ್ರಮವಾಗಿದೆ ಸ್ನೇಹಿತರೆ. ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಭಾರತವನ್ನು FATF ಬೂದುಪಟ್ಟಿಯಿಂದ ಅಥವಾ ಗ್ರೇ ಲಿಸ್ಟಿಂದ ತೆಗೆದುಬೇಕು ಅಂತ ಹೇಳಿ ಭಾರತ ಇದಕ್ಕೆ ಒಂದು ಪ್ರತಿಪಾದನೆ ಮಾಡ್ತಾ ಇದೆ ಸ್ನೇಹಿತರೆ. ಏನಿದು FATF ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಆಕ್ಟ್ ಟಾಸ್ಕ್ ಫೋರ್ಸ್. ಇದು ಪ್ರಾರಂಭವಾಗಿದ್ದು 1989ರಲ್ಲಿ ಪ್ಯಾರಿಸ್ನಲ್ಲಿ ಇದು ಮೊದಲನೇ ಬಾರಿಗೆ ಚಾಲನೆ ಬಂತು. G7 ಶೃಂಗಸಭೆಯ ಒಂದು ಭಾಗವಾಗಿ ಇದು ಬಂತು. ಯಾಕೆ ಇದರ ಮುಖ್ಯ ಉದ್ದೇಶಪ್ಪ ಅಂತ ಹೇಳಿದ್ರೆ ಮನಿ ಲಾಂಡ್ರಿಂಗ್, ಭಯೋತ್ಪಾದಕ ಹಣಕಾಸಿನ ವಿರುದ್ಧ ಹೋರಾಟ ಮಾಡಲು ಈ FATF ಜಾರಿಗೆ ಬಂತು. ಇದು ಮುಖ್ಯ ಉದ್ದೇಶ. ಇಲ್ಲಿ ಭಾರತದ ಒಂದು ಸ್ಟೇಟಸ್ ಕಡೆ ನೋಡಿತ್ತು ಅಂದರೆ ಇದು 2006ರಲ್ಲಿ ವೀಕ್ಷಕರಾಗಿತ್ತು ಅಥವಾ ವಾಚರ್ ಲಿಸ್ಟಲ್ಲಿತ್ತು. 2010ರಲ್ಲಿ ಪೂರ್ಣ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಇದು FATFಗೆ ಸಂಬಂಧಪಟ್ಟಂತಹ ಒಂದು ಬ್ರೀಫ್ ಓವರ್ವ್ಯೂ. ಮುಂದೆ ಒಂದು ನೋಡೋಣ ಬೂದುಪಟ್ಟಿ ಅಥವಾ ಒಂದು ಗ್ರೇ ಲಿಸ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತೇಳಿ. ಈ FATF ಬೂದುಪಟ್ಟಿ ಅಥವಾ ಗ್ರೇ ಲಿಸ್ಟ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ 4 ರೀತಿಯ ಒಂದು ಕ್ರಮಗಳನ್ನು ಕಳುತ್ತೆ. ಹೆಚ್ಚಿನ ಪರಿಶೀಲನೆ ಮಾಡುತ್ತೆ. ಯಾವುದಕ್ಕೆ? ಹಣಕಾಸು ವಹಿವಾಟುಗಳ ಮೇಲೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಮಾಡುತ್ತೆ. ಹೂಡಿಕೆಯ ನಿರ್ಬಂಧವನ್ನು ಮಾಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವಿದೇಶಿ ಹೂಡಿಕೆಗಳಲ್ಲಿ ಪ್ರವೇಶಕ್ಕೆ ಸೀಮಿತವಾಗಿರುತ್ತೆ. ಹಾಗೆ ಆರ್ಥಿಕ ಪರಿಣಾಮ, ದೇಶದ ಆರ್ಥಿಕತೆ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಅಥವಾ ವ್ಯಾಪಾರ ಮತ್ತು ಸಹಕಾರ ಸಮಸ್ಯೆಗಳನ್ನು ಬಗೆಹರಿಸಲು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ FATF. ಪಾಕಿಸ್ತಾನವನ್ನ 2022ರಲ್ಲಿ ಈ ಬೂದುಪಟ್ಟಿಯಿಂದ ತೆಗೆದುಹಾಕಲಾಯಿತು. ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಕಮಿಟ್ಮೆಂಟ್ ಕೊಟ್ಟಿತ್ತು. ಏನು ಕಮಿಟ್ಮೆಂಟ್ ಅಂತ ಹೇಳಿದ್ರೆ ALMCFT ಕ್ರಮಗಳನ್ನು ಬಲಪಡಿಸಲು ಪಾಕಿಸ್ತಾನ ಬದ್ಧವಾಗಿದೆ ಅಂತ ಇದು ವ್ಯಕ್ತಪಡಿಸಿತ್ತು. ಹಾಗೆ ಇದು ಆಶ್ವಾಸನೆ ಸಹ ನೀಡಿತ್ತು. ಆದರೆ
ಈ ಒಂದು ಇತ್ತೀಚೆಗೆ ನಡೆಯುತ್ತಲ್ವ ಭಾರತದ ಮೇಲೆ ದಾಳಿ, ಇದರ ಹಿಂದೆ ಈ ದೇಶ ಪಾಕಿಸ್ತಾನ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಇದನ್ನ ಮತ್ತೆ ಸೇರಿಸಬೇಕು ಅಂತ ಭಾರತ ಒತ್ತಾಯ ಮಾಡ್ತಾ ಇದೆ. ಹಾಗಾಗಿ ಮರು ಸೇರ್ಪಡೆಗೆ ಪ್ರಸ್ತಾಪ ನಡೀತಾ ಇದೆ. ಅದು ಭಾರತ ಪ್ರೆಷರ್ ಹಾಕ್ತಾ ಇದೆ ಸ್ನೇಹಿತರೆ. ಯಾಕೆ ಇದಕ್ಕೆ ಸೇರಿಸಿದಂದ್ರೆ ಏನಾಗುತ್ತೆ ಅಂತ ನೋಡೋಣ. ಮುಖ್ಯವಾಗಿ ಆರ್ಥಿಕ ಪರಿಣಾಮಗಳು. ಬೂದು ಪಟ್ಟಿ ಅಥವಾ ಗ್ರೇ ಲಿಸ್ಟ್ಗೆ ಸೇರಿಸಿದೆ ಅಂದರೆ IMFನ ಸಹಾಯ ಸಿಗೋದಿಲ್ಲ, ಆರ್ಥಿಕ ಸ್ಥಿರತೆ ಇರುವುದಿಲ್ಲ, ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರಗಳ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಯೂಶಲಿ ಬೂದು ಪಟ್ಟಿಯ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಹಾಯ ಪ್ಯಾಕೇಜ್ಗಳು ಸಿಗದೆ ಇರುವುದಿಲ್ಲ. ಹಾಗೆ ದೇಶದ ಸ್ಥಿರತೆಯನ್ನ ಅಥವಾ ಆರ್ಥಿಕ ಸ್ಥಿರತೆಯಲ್ಲಿ ಅಸ್ಥಿರತೆ ಆಗ್ಬೋದು. ಹಾಗೆ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಳಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಇದರ ಆರ್ಥಿಕ ಪರಿಣಾಮವಾಗಿರುತ್ತೆ. ಸ್ನೇಹಿತರೆ, ನಿಮ್ಮ ಮುಂದೆ ನಾವು ದೊಡ್ಡವಾದ ಒಂದು ಪೇಜ್ ಗಟ್ಟಲೆ ಇನ್ಫಾರ್ಮೇಶನ್ ನೀಡುವಂತ ಒಂದು ಉದ್ದೇಶ ನಮಗಿಲ್ಲ. ಹಾಗಾಗಿ ಎಕ್ಸಾಮ್ಗೆ ಪ್ಲಸ್ ನಾಲೆಡ್ಜ್ಗೆ ಎಷ್ಟು ಇನ್ಫಾರ್ಮೇಶನ್ ಬೇಕೋ ಅಷ್ಟೇ ನಿಮ್ಮ ಮುಂದೆ ಪಾಯಿಂಟ್ ಬೈ ಪಾಯಿಂಟ್ ತರ್ತಾ ಇದ್ದೀವಿ ಸ್ನೇಹಿತರೆ. ಭಾರತದ ಕಾರ್ಯತಂತ್ರಗಳ ಬಗ್ಗೆ ನೋಡಿತ್ತಂದ್ರೆ FATF ಕಡೆ ಅಥವಾ ಗ್ರೇ ಲಿಸ್ಟ್ ಕಡೆ ನೋಡಿತ್ತಂದ್ರೆ ಬದ್ಧತೆಯ ಗುರಿಗಳನ್ನು ಹೊಂದಿದೆ, ಆರ್ಥಿಕ ಒತ್ತಡವನ್ನು ಹೇರಲಿದೆ, ಹಾಗೆ ಅಂತಾರಾಷ್ಟ್ರೀಯ ಸಹಕಾರವನ್ನ ಭಾರತ ಪಡೆಯಲಿದೆ. ಮತ್ತೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ ಕಡೆ ನೋಡಿತ್ತಂದ್ರೆ ಜಾಗತಿಕ ಸಮುದಾಯದಲ್ಲಿ ಭಾರತ ದೇಶ ಅದಕ್ಕೆ ಒತ್ತಡ ಹಾಕ್ತಾ ಇದೆ. ಹಾಗೆ ಹಣಕಾಸು ಸಂಸ್ಥೆಗಳಿಗೂ ಸಹ ಒತ್ತಡ ಆಗ್ತಿದೆ. ಹಾಗೆ ಭದ್ರತಾ ಸಹಕಾರವನ್ನು ಸಹ ಭಾರತ ಬೇಕಾಗಿದೆ. ಯಾಕಂದ್ರೆ ಭಯೋತ್ಪಾದನೆಯ ವಿರುದ್ಧ ಹೋರಾಡಲು ಬೇಕಾಗುತ್ತೆ. ಇವೆಲ್ಲ ಅಂತಾರಾಷ್ಟ್ರೀಯ ಸಮುದಾಯಗಳ ಒಂದು ಹಣಕಾಸು ಇರ್ಬೋದು ಅಥವಾ ಒಂದು ಭದ್ರತಾ ಸಹಕಾರ ಬೇಕಾಗುತ್ತೆ. ಮುಂದಿನ ಹಂತಗಳು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಮೇಲ್ವಿಚಾರಣೆಯ ಹೆಚ್ಚಿಸುವಿಕೆ ಮಾಡುತ್ತೆ. ಇದು ಗ್ರೇ ಲಿಸ್ಟ್ ಅಲ್ಲಿ ಆಡ್ ಆದ್ಮೇಲೆ. ಹಾಗೆ ಅಂತಾರಾಷ್ಟ್ರೀಯ ಸಹಕಾರ ಸಹ ಕಡಿಮೆ ಆಗುತ್ತೆ. ಹಾಗೆ ಕಾನೂನಿನ ಜಾರಿ ಸಹ ಬರಬೇಕಾಗುತ್ತೆ. ಯಾಕಂದ್ರೆ ಮನಿ ಲಾಂಡ್ರಿಂಗ್ ಮತ್ತೆ ಭಯೋತ್ಪಾದಕತೆಯ ಹಣಕಾಸಿನ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಇವಿಷ್ಟು FATFಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಥವಾ ಗ್ರೇ ಲಿಸ್ಟ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿ ಸ್ನೇಹಿತರೆ. ಇವತ್ತಿನ ವಿಡಿಯೋದ ಕಡೆಯ ಕರೆಂಟ್ ಅಫೇರ್ಸ್ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಾಗಿದೆ. ಇದು ಇರುವಂತಹದ್ದು ದಾವಣಗೆರೆಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಯಾರ್ಯಾರು ದಾವಣಗೆರೆಯಲ್ಲಿ ಇದ್ದೀರಲ್ವಾ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಏನಾದ್ರು ದಾವಣಗೆರೆಯಲ್ಲಿ ನೋಡ್ತಿದ್ದೆ ಅಂದ್ರೆ ಯಾಕಿದು ನ್ಯೂಸ್ ಅಲ್ಲಿ ಇದೆ ಅಂದ್ರೆ, 1ನೇ ವಿಕ್ರಮಾದಿತ್ಯನ ಯುಗದ ಶಾಸನಗಳು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಮಾದಾಪುರ ಕೆರೆಯಲ್ಲಿ ಪತ್ತೆ ಅಥವಾ ಹಚ್ಚಲಾಯಿತು ಅಥವಾ ಆವಿಷ್ಕಾರ ಮಾಡಲಾಗಿದೆ, ಪುರಾತತ್ವ ಆವಿಷ್ಕಾರವಾಗಿದೆ ಸ್ನೇಹಿತರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಮಾದಾಪುರ ಕೆರೆಯಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಯಾರ್ದು? ವಿಕ್ರಮಾದಿತ್ಯನ ಯುಗದ ಶಾಸನಗಳು. ಯಾರಿದು ವಿಕ್ರಮಾದಿತ್ಯ ಯುಗ ಅಂತ ಹೇಳಿದ್ರೆ, ಈ ಶಾಸನವು ಬಾದಾಮಿ ಚಾಲುಕ್ಯರ ವಂಶದ 1ನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಈ ನಮ್ಮ ನವದಿಕ್ಸೂಚಿ ಅಕಾಡೆಮಿಲಿ ಆಲ್ರೆಡಿ ನಾವು ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ವಿಡಿಯೋ ಆಲ್ರೆಡಿ ಮಾಡಿದ್ದೀವಿ. ನಿಮ್ಮ ಪ್ಲೇ ಲಿಸ್ಟ್ ಅಲ್ಲೂ ಸಹ ಸಿಗುತ್ತೆ. ದಯವಿಟ್ಟು ಹೋಗಿ ಇವಾಗಲೇ ನೋಡಿ, ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಏನ್ ಹೇಳುತ್ತಪ್ಪ ಇದು ಮಾದಾಪುರದ ಶಾಸನಗಳು ಅಂತ ಹೇಳಿದ್ರೆ, ಇಲ್ಲಿ 5 ಅಡಿ ಉದ್ದದ ಒಂದು ಶಾಸನ ದೊರೆತಿದೆ. ಎಲ್ಲಿದೆ ಇದಪ್ಪ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ. ಯಾವ ಲಿಪಿಯಲ್ಲಿ ಇದೆ ಅಂತ ಹೇಳಿದ್ರೆ ಹಳಗನ್ನಡ ಲಿಪಿಯಲ್ಲಿದೆ. ಸುಮಾರು 17 ಸಾಲುಗಳಿವೆ ಈ ಲಿಪಿಯಲ್ಲಿ. ಅದು ಇರುವಂತದ್ದು ಹಳೆಗನ್ನಡದಲ್ಲಿ. ಯಾವಾಗ ಇದನ್ನ ಡೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ರಿಸ್ತ ಶಕ 654ರಿಂದ 681ರವರೆಗೆ ಇದನ್ನ ಡೇಟೆಡ್ ಆಗಿದೆ ಸ್ನೇಹಿತರೆ. ಎಷ್ಟು ಇನ್ಫಾರ್ಮೇಶನ್ ಸಾಕು ನಿಮಗೆ, ಬೇಸಿಕ್ ಇಂಟ್ರಡಕ್ಷನ್ ಅಲ್ವಾ. ರಾಜ 1ನೇ ವಿಕ್ರಮಾದಿತ್ಯನ ಒಂದು ಕಿರು ಪರಿಚಯ ನೋಡೋದಿತ್ತು ಅಂದ್ರೆ, ಇವನ ಆಗಿದ್ದು ಇಮ್ಮಡಿ ಪುಲಕೇಶಿಯ 3ನೇ ಮಗನಾಗಿ ಆಳ್ವಿಕೆ ಮಾಡದಂತಹದ್ದು ಕ್ರಿಸ್ತ ಶಕ 654ರಿಂದ 681ರವರೆಗೆ. ಏನು ಮುಖ್ಯವಾದ ಸಾಧನೆಯಪ್ಪ ಅಂತ ಹೇಳಿದ್ರೆ, ವಾತಾಪಿಯನ್ನ ಯಶಸ್ವಿಯಾಗಿ ಪುನಃ ವಶಪಡಿಸಿಕೊಂಡನು. ಇದು ಇವನ ಒಂದು ಪ್ರಮುಖವಾದಂತಹ ಒಂದು ಸಾಧನೆ ಆಗಿದೆ. ಹಾಗೆ ಯಾಕೆ ಈ ಒಂದು ಶಾಸನ ತುಂಬಾನೇ ಮಹತ್ವ ಪಡ್ತಾ ಇದೆ ಅಂದ್ರೆ, ಆಡಳಿತಾತ್ಮಕ ದಾಖಲೆಗಳು, ಸಿಂಗವೇನನನ್ನು ಆಡಳಿತಾತ್ಮಕ ಕೃತ್ಯಗಳಿಗಾಗಿ ಈ ಒಂದು ದಾಖಲೆಗಳು ಇಂಪಾರ್ಟೆಂಟ್ ಆಗಿದೆ. ಹಾಗೆ ಇದು ತೆರಿಗೆ ಮನ್ನಾದ ಬಗ್ಗೆ ಸಹ ಒಂದು
ಡೀಟೇಲ್ಸ್ ಅನ್ನು ಹೊಂದಿದೆ, ಹಾಗೆ ಭೌಗೋಳಿಕ ಮಾಹಿತಿ ಸಹ ನೀಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಪಲ್ಲವಿ ಆಡಳಿತ ಘಟಕಗಳಲ್ಲಿ ಇದನ್ನ ಪಲ್ಲವಿ ಆಡಳಿತ ಘಟಕ ಅಂತ ಇದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಸುಮಾರು 70 ಗ್ರಾಮಗಳು ಈ ಒಂದು ಆಡಳಿತ ಘಟಕದಲ್ಲಿತ್ತು ಅಂತ ಹೇಳ್ತಾರೆ. ಹಾಗೆ ತೆರಿಗೆ ಮನ್ನಾದ ಕಡೆ ನೋಡಿತ್ತು ಅಂದ್ರೆ ಸ್ಥಳೀಯ ಗ್ರಾಮಸ್ಥರಿಗೆ ತೆರಿಗೆ ವಿನಾಯಿತಿ ಇತ್ತು. ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಶನ್ ನಾವು ಶಾಸನದಿಂದ ಪಡ್ಕೊಂಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ವಿಕ್ರಮಾದಿತ್ಯನ ಕಾಲಕ್ಕೆ ಸಂಬಂಧಪಟ್ಟಂತಹ ಇತರ ಪ್ರಮುಖ ಶಾಸನಗಳ ಕಡೆ ನೋಡಿತ್ತು ಅಂದ್ರೆ ಇದಿರುವಂತಹದ್ದು ಮೊದಲನೇದಾಗಿ ಕಲ್ಮನೆ ಶಾಸನ, ಬೆಟ್ಟೇಶ್ವರ ಶಾಸನ, ಅಮರನಾಯಕ ಶಾಸನ. ಕಲ್ಮನೆ ಶಾಸನ, ಬೆಟ್ಟೇಶ್ವರ ಶಾಸನ ಹಾಗೆ ಅಮರನಾಯಕ ಶಾಸನ ಇವು ವಿಕ್ರಮಾದಿತ್ಯನ ಕಾಲಕ್ಕೆ ಸಂಬಂಧಪಟ್ಟಂತ 3 ಪ್ರಮುಖ ಶಾಸನಗಳಾಗಿದೆ ಸ್ನೇಹಿತರೆ. ಹಾಗೆ ಇವನ ಆಡಳಿತದ ಕಡೆ ಒಂದು ಕ್ವಿಕ್ ಇಂಟ್ರಡಕ್ಷನ್ ನೋಡಿದಿತ್ತು ಅಂದ್ರೆ ನ್ಯಾಯ, ಧರ್ಮ, ಕಲೆ ಇವೆಲ್ಲವಕ್ಕೂ ಸಹ ಇವನು ಪ್ರೋತ್ಸಾಹ ನೀಡ್ತಾ ಇದ್ದ. ನ್ಯಾಯಪೂರ್ಣ ಆಡಳಿತ ವ್ಯವಸ್ಥೆ ಇತ್ತು, ಧಾರ್ಮಿಕ ಸಹಿಷ್ಣುನಾಗಿದ್ದ, ಹಾಗೆ ಕಲೆ ಮತ್ತು ಸಂಸ್ಕೃತಿಗೆ ಬೆಳವಣಿಗೆ ಸಹ ಇವನ ಕಾಲದಲ್ಲಿ ನಡೆಯಿತು ಸ್ನೇಹಿತರೆ. ಇವನ ಕಾಲದಲ್ಲಿ ನವರತ್ನಗಳಿದ್ರು. ಯಾರಪ್ಪ ಅಂತ ಹೇಳಿದ್ರೆ ಕಾಳಿದಾಸ ಇವನ ಕಾಲದ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದ. ಹಾಗೆ ಧನ್ವಂತರಿ ವೈದ್ಯ ಶಾಸ್ತ್ರದಲ್ಲಿ, ಹಾಗೆ ಜ್ಯೋತಿಷದಲ್ಲಿ ವರಹಮಿಹಿರ, ಹಾಗೆ ನಾಮಾವಳಿ ರಚನಾಕಾರ ಅಮರ ಸಿಂಹ, ಹಾಗೆ ವಿಜ್ಞಾನಿ ಶಂಕು ಸಹ ಇವನೊಂದು ಕಾಲದ ಘಟ್ಟದಲ್ಲಿ ಇದ್ರು ಸ್ನೇಹಿತರೆ. ಇದನ್ನ ಹೊರತುಪಡಿಸಿ ಐತಿಹಾಸಿಕ ಮಹತ್ವದ ಕಡೆ ನೋಡಿತ್ತು ಅಂದ್ರೆ ಆಡಳಿತ ವ್ಯವಸ್ಥೆ, ಧಾರ್ಮಿಕ ಅಭ್ಯಾಸ ಮತ್ತೆ ಸಾಮಾಜಿಕ ಚಿತ್ರಣಗಳ ಬಗ್ಗೆ ಈ ಒಂದು ಶಾಸನ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತೆ ಸ್ನೇಹಿತರೆ. ಮತ್ತೆ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಅಥವಾ ಕರೆಂಟ್ ಅಫೇರ್ಸ್ ವಿಡಿಯೋನ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ನಿಮ್ಮ ಮುಂದೆ ಡೀಟೇಲ್ ಆಗಿ ತಂದಿದೆ ಸ್ನೇಹಿತರೆ. ಮತ್ತ್ಯಾಕೆ ತಡ, ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋಸ್ನ ನೋಡ್ತಾ ಇರಿ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ಗಾಗಿ. ಧನ್ಯವಾದಗಳು.